ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDAS ಪ್ಲಸ್ ಅಲ್ಲಿ ಸ್ಟೂಡೆಂಟ್ ಮಾಡಿಲು ಸರ್ಟಿಫಿಕೇಷನ್ ಆಪ್ಷನನ್ನು ಈಗ ಎನೇಬಲ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಅದನ್ನು ಸರ್ಟಿಫೈ ಮಾಡೋದಕ್ಕೆ ಹೋದಾಗ ಅದು ಏನು ಬರ್ತಾ ಇತ್ತಂದರೆ ಸ್ಕೂಲ್ ಡೈರೆಕ್ಟರಿ ಮ್ಯಾನೇಜ್ಮೆಂಟ್ ನಾಟ್ ಲಾಕ್ಡ್ ಫಾರ್ ಯುವರ್ ಸ್ಕೂಲ್ ಅಂತ ಬರ್ತಾ ಇತ್ತು. ಸೊ ಈಗ ಆ ಆಪ್ಷನ್ ಲಾಕ್ ತೆಗೆದಿದ್ದಾರೆ. ಸ್ಟೂಡೆಂಟ್ ಸರ್ಟಿಫಿಕೇಟ್ ಆಪ್ಷನ್ನು ನಾವು ಸರ್ಟಿಫೈ ಮಾಡ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ಸ್ಟೂಡೆಂಟ್ ಮಾಡ್ಯೂಲನ್ನೇ ಯಾವ ರೀತಿ ಸರ್ಟಿಫೈ ಮಾಡಬೇಕು, ಸರ್ಟಿಫೈ ಮಾಡ್ತಕ್ಕಂಥ ಮೊದಲು ಏನೆಲ್ಲ ಅಂಶಗಳನ್ನು ತಿಳ್ಕೊಂಡಿರಬೇಕು ಅಂತ ಒಂದು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ MHRD UDAS ಪ್ಲಸ್ನ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನೀವು ನಿಮ್ಮ ಒಂದು ಯಾವುದಾದ್ರೂ ಒಂದು ಸ್ಕೂಲ್ಗೆ ಲಾಗಿನ್ ಆಗಿ ಅಕಾಡೆಮಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ನೀವೇನು ಚೆಕ್ ಮಾಡ್ಕೋಬೇಕಪ್ಪ ಅಂದರೆ ಸ್ಟೂಡೆಂಟ್ ಮಾಡ್ಯೂಲ್ ಸರ್ಟಿಫೈ ಮಾಡೋ ಮೊದಲು ಇಲ್ಲಿ ನಿಮ್ಮ ಡ್ಯಾಶ್ ಬೋರ್ಡನ್ನು ಚೆಕ್ ಮಾಡ್ಕೊಳ್ಳಿ. ಕ್ಯಾಟಗರಿ ವೈಸು ಬಾಯ್ಸ್ ಗರ್ಲ್ಸ್ ಮತ್ತು ಟೋಟಲ್ ನಂಬರ್ಸ್ ಇಲ್ಲಿ ಏನು ಮಾಡಬೇಕಾಗುತ್ತೆ, ಮಕ್ಕಳ ಸ್ಟ್ರೆಂತನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇರುವ ಸ್ಟ್ರೆಂತು ನಿಮ್ಮ SATS ಕರ್ನಾಟಕ ಡ್ಯಾಶ್ ಬೋರ್ಡಲ್ಲಿ ಇರ್ತಕ್ಕಂಥ ಸ್ಟ್ರೆಂತು ಎರಡಕ್ಕೂ ಸೇಮ್ ಇರಬೇಕು, ಎಲ್ಲರೂ ಟ್ಯಾಲಿ ಬರಬೇಕು. ಹೆಚ್ಚು ಕಡಿಮೆ ಇದ್ದರೆ ಎಲ್ಲಿ ತಪ್ಪಿದೆ ಅದನ್ನ ನೀವು ಸರಿ ಮಾಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್ ಈಗ ನೋಡೋಣ, ಸ್ಕೂಲ್ ಸರ್ಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ವ, ಅಲ್ಲಿಗೆ ಕ್ಲಿಕ್ ಮಾಡೋಣ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ಕೂಲ್ ಸರ್ಟಿಫಿಕೇಷನ್ ಸ್ಟೇಟಸ್ಸು ನಾಟ್ ಸರ್ಟಿಫೈಡ್ ಅಂತ ಬರ್ತಾ ಇದೆ. ಇಲ್ಲಿ ಟೋಟಲ್ ಸ್ಟೂಡೆಂಟು ನಿಮ್ಮ ಶಾಲೆಯಲ್ಲಿ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅಷ್ಟು ತೋರಿಸುತ್ತೆ. ಕಂಪ್ಲೀಟೆಡ್ ಅವರ GP EP FE ಎಷ್ಟು ಕಂಪ್ಲೀಟ್ ಮಾಡಿದ್ರಿ ಅಂತ ಅಲ್ಲಿ ತೋರಿಸುತ್ತೆ. ಇನ್ ಪ್ರೋಗ್ರೆಸ್ ಯಾವುದಾದ್ರೂ ಇದ್ದರೆ ಅಲ್ಲಿ ತೋರಿಸುತ್ತೆ. ಅದು 0 ಇರಬೇಕು, ನಾಟ್ ಸ್ಟಾರ್ಟೆಡ್ 0 ಇರಬೇಕು. ಸೊ ಟೋಟಲ್ ಸ್ಟೂಡೆಂಟು ಕಂಪ್ಲೀಟ್ ಸ್ಟೂಡೆಂಟು ಎರಡು ಒಂದೇ ನಂಬರ್ಸ್ ಇರಬೇಕು. ಜೊತೆಗೆ ಇಲ್ಲಿಷ್ಟು ಒಂದಿಷ್ಟು ಏನು ನೋಟ್ ಕೊಟ್ಟಿದ್ದಾರೆ, ಆ ನೋಟನ್ನು ನೀವು ಓದ್ಕೊಳ್ಳಿ. ಏನಪ್ಪ ನೋಟ್ ಕೊಟ್ಟಿರೋ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಈಗ ನೀವು ಸ್ಕೂಲ್ ಸರ್ಟಿಫಿಕೇಷನ್ ಮಾಡ್ತೀರಿ, ಮಾಡಿದ ಮೇಲೆ ನೆಕ್ಸ್ಟ್ ನಾಳೆ ಯಾವುದಾದ್ರೂ ಮಗುನ TC ಔಟ್ ಮಾಡಬೇಕಾಗಿರುತ್ತೆ ಅಥವಾ ಇನ್ ಮಾಡಬೇಕಾಗಿರುತ್ತೆ. ಅದು ಮಾಡೋದಕ್ಕೆ ಬರುತ್ತಾ, ನಾವು ಸರ್ಟಿಫೈ ಮಾಡಿದ ಮೇಲೂ ಮಕ್ಕಳನ್ನು ಸ್ಟೂಡೆಂಟ್ ಔಟು ಇನ್ನು ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ಬೋದು ಕ್ವಶನ್ನು. ಖಂಡಿತ ಬರುತ್ತೆ. ಬಟ್ ಏನು ಏನಾಗುತ್ತೆ ಅಂದರೆ, ಇವತ್ತು ನೀವು ಸರ್ಟಿಫೈ ಮಾಡಿದಿರಿ, ನಾಳೆ ಯಾವುದಾದ್ರೂ ಒಂದು ಮಗುವಿನ ನೀವು TC ಔಟ್ ಮಾಡಿದಿರಿ ಅಥವಾ ಇನ್ ಮಾಡ್ಕೊಳ್ರಿ ಅಂದರೆ ನಿಮ್ಮ ಸರ್ಟಿಫಿಕೇಷನ್ ಸ್ಟೇಟಸ್ ಏನಿದೆ ಅದು ಮತ್ತೆ ರಿವರ್ಟ್ ಆಗುತ್ತೆ. ಈಗ ನಾನೀಗ ನೋಡ್ತೀನಿ, ಈಗ ಇದನ್ನ ಎನ್ರೋಲ್ಮೆಂಟ್ ಸಂಬರಿನ ಡೌನ್ಲೋಡ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತೇನೆ. ಆವಾಗ ಇಲ್ಲಿ ಸ್ಟೇಟಸ್ ಏನಾಗುತ್ತೆ, ಸರ್ಟಿಫೈಡ್ ಅಂತ ಬರುತ್ತೆ. ಮತ್ತು ನಾಳೆ ನೀವು ಯಾವುದಾದ್ರೂ ಒಂದು ಮಗುವಿನ TC ಔಟ್ ಅಥವಾ ಇನ್ ಮಾಡಿಕೊಂಡ್ರೆ ಏನಾಗುತ್ತೆ, ಹೇಗೇನು ಅದು ನಾಟ್ ಸರ್ಟಿಫೈಡ್ ಆಗುತ್ತೆ. ಓಕೆನಾ? ಆಗ ನೀವೇನು ಮಾಡಬೇಕಾಗುತ್ತೆ, ಮತ್ತೆ ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕಾಗುತ್ತೆ. ಅಷ್ಟೇ, ಏನು ಪ್ರಾಬ್ಲಮ್ ಆಗೋಲ್ಲ. ನೀವು ಇವತ್ತು ಸರ್ಟಿಫೈ ಮಾಡಿದರೂ ಕೂಡ ನೀವು ಮಕ್ಕಳನ್ನು ಔಟ್ ಮತ್ತು ಇನ್ ಮಾಡ್ಕೋಬೋದು. ಓಕೆನಾ? ಜೊತೆಗೆ ಇನ್ನೂ ಕೆಲವು ವಿಷಯಗಳೇನಪ್ಪ ಅಂದರೆ, ನಾನು ಹೇಳಿದೆ ಡ್ಯಾಶ್ ಬೋರ್ಡ್ ಚೆಕ್ ಮಾಡ್ಕೊಳ್ಳಿ ಅಂತ. ನೋಡಿ, ಡ್ಯಾಶ್ ಬೋರ್ಡ್ ಚೆಕ್ ಮಾಡ್ಕೊಂಡಾಗ ಮಕ್ಕಳ ಸಂಖ್ಯೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ, ಅಂದರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೆ ನೀವು TC ಔಟ್ ಮಾಡಬೇಕಾಗುತ್ತೆ. ಕಡಿಮೆ ಇದ್ದರೆ ಯಾವುದಾದ್ರೂ ಮಗುನ ನೀವು ಇನ್ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗುತ್ತೆ. ಇಲ್ಲಿ ಎನ್ರೋಲ್ಮೆಂಟ್ ಸಮ್ಮರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎನ್ರೋಲ್ಮೆಂಟ್ ಸಮ್ಮರಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಏನಾಗುತ್ತೆ, ಕ್ಲಾಸ್ ವೈಸು ಬಾಯ್ಸು ಗರ್ಲ್ಸು ಟೋಟಲ್ಲು ಮತ್ತು ಸೋಷಿಯಲ್ ಕ್ಯಾಟಗರಿ ವೈಸು ಮೈನಾರಿಟಿ ವೈಸು, ಸರಿನಾ, ಏಜ್ ವೈಸು ನಿಮಗೆ ಮಕ್ಕಳ ಸ್ಟ್ರೆಂತ್ ಸಿಕ್ಕೋಗುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಕ್ಲಾಸ್ ವೈಸ್ ಮಕ್ಕಳ ಸ್ಟ್ರೆಂತನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದ್ದರೆ ಅಟ್ ಪ್ರೆಸೆಂಟ್ ಈಗ ಏನು ಸ್ಟ್ರೆಂತ್ ಇದೆ ನಿಮ್ಮ ಶಾಲೆಯಲ್ಲಿ ಅಷ್ಟು ಕರೆಕ್ಟಾಗಿದ್ದರೆ ನೀವು ಸರ್ಟಿಫೈ ಮಾಡಿ. ಒಂದು ವೇಳೆ ವೇರಿಯೇಷನ್ ಇದ್ದರೆ ಯಾವ ತರಗತಿಯಲ್ಲಿ ವೇರಿಯೇಷನ್ ಇದೆ, ಯಾಕೆ ವೇರಿಯೇಷನ್ ಇದೆ ಅಂತ ತಿಳ್ಕೊಳ್ಳಿ. ವೇರಿಯೇಷನ್ ಯಾಕಾಗುತ್ತೆ, ನೀವು ಔಟ್ ಮಾಡಿರಲ್ಲ ಅಥವಾ ಇನ್ ಮಾಡ್ಕೊಂಡಿರಲ್ಲ, ಅಷ್ಟೇ ವ್ಯತ್ಯಾಸ, ಇನ್ನೇನು ಆಗಿರೋದಿಲ್ಲ. ಸೊ ಎಲ್ಲ ಮಾಹಿತಿನ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ನೀವೇನು ಮಾಡಿ, ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅದು ಓಕೆ ಅಂತ ಕೇಳುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಸ್ಟೂಡೆಂಟ್ ಡಾಟಾ ಅಂತ ಕೇಳುತ್ತೆ. ಇಲ್ಲಿ ಟೈಮು ಮತ್ತು ಇದು ಬರುತ್ತೆ. ಈಗ ನೋಡ್ಬೋದು ಸ್ಕೂಲ್ ಸರ್ಟಿಫಿಕೇಷನ್ ಸ್ಟೇಟಸ್ಸು ಸರ್ಟಿಫೈಡ್ ಅಂತ ಬಂತು. ಓಕೆ, ಸೊ ಈ ರೀತಿ ನೀವು ನಿಮ್ಮ ಶಾಲೆಯ MHRD UDAS ಪ್ಲಸ್ನ
ಸ್ಟೂಡೆಂಟ್ ಪ್ರೊಫೈಲನ್ನು ಸುಲಭವಾಗಿ ಸರ್ಟಿಫೈ ಮಾಡ್ಕೊಳ್ಳಿ. ಓಕೆ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ ICITS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.